ಬೆಂಗಳೂರು ಮೆಟ್ರೋ ದರ ಪರಿಷ್ಕರಣೆ ಸಂಬಂಧ ಸಂವಾದ. ಪ್ರಯಾಣಿಕರೊಂದಿಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಸಂವಾದ ನಡೆಸಿದ್ದಾರೆ. ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣದಲ್ಲಿ ತೇಜಸ್ವಿ ಸೂರ್ಯ ಅವರು ಯಾಕಂದ್ರೆ ಈ ಟಿಕೆಟ್ ಪ್ರೈಸ್ಗಳನ್ನು ಹೈಕ್ ಮಾಡಿರುವಂಥ ವಿಚಾರಕ್ಕೆ ವ್ಯಾಪಕವಾದಂಥ ವಿರೋಧ ವ್ಯಕ್ತವಾಗ್ತಾ ಇದೆ. ಇದರ ಬೆನ್ನಲ್ಲೇ ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣದಲ್ಲಿ ತೇಜಸ್ವಿ ಸೂರ್ಯ ಅವರು ಪ್ರಯಾಣಿಕರೊಟ್ಟಿಗೆ ಸಂವಾದ ನಡೆಸಿದ್ದಾರೆ. ವಿಭಿನ್ನವಾಗಿ ದರ ಏರಿಕೆ ನಡೆಯನ್ನ ಖಂಡಿಸಿದ್ದಾರೆ ಬಿಜೆಪಿ ಸಂಸದ. ಫೇರ್ ಹೈಕ್ ಬೇಡ ಅಂತೇಳಿ ಬರೆದಿರುವಂತಹ ಟಿ ಶರ್ಟ್ಗಳನ್ನು ಧರಿಸಿ ಸಂವಾದ ನಡೆಸಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯಗೆ ಶಾಸಕ ಸಿ.ಕೆ. ರಾಮಮೂರ್ತಿ ಅವರು ಸಾಥ್ ಕೊಟ್ಟಿದ್ದಾರೆ. ದರ ನಿಗದಿ ಸಮಿತಿ ಪುನರ್ ರಚಿಸುವಂತೆ ಆಗ್ರಹ ಕೂಡ ಕೇಳಿಬರ್ತಾ ಇದೆ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ರಾಜ್ಯ ಸರ್ಕಾರವೇ ನೇರ ಕಾರಣ. ಈ ಬಗ್ಗೆ ಪ್ರಯಾಣಿಕರಿಗೆ ತೇಜಸ್ವಿ ಸೂರ್ಯ ಅವರು ತಿಳಿಸ್ತಾ ಇದ್ದಾರೆ. ದರ ಏರಿಕೆಯಿಂದ ಬಹಳಷ್ಟು ಕಷ್ಟ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತ ಪ್ರಯಾಣಿಕರು ಕೂಡ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಟಿ ಶರ್ಟ್ ಮೇಲೆ ಬರೆದಿದ್ದನ್ನ ಪ್ರಯಾಣಿಕರಿಂದ ಓದಿಸುವಂತ ಕೆಲಸವನ್ನು ಕೂಡ ತೇಜಸ್ವಿ ಸೂರ್ಯ ಅವರು ಮಾಡಿದ್ದಾರೆ. ಯಾಕಂತಂದ್ರೆ ರಾಜ್ಯ ಸರ್ಕಾರ ಏನು ಈ ಟಿಕೆಟ್ ದರ ಹೆಚ್ಚಳ ಮಾಡುವಂಥದ್ದು ಕೇಂದ್ರ ಸರ್ಕಾರ ಅಂತೇಳಿ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡ್ತಾ ಇದ್ದಾರೆ. ಇಲ್ಲ, ಬದಲಿಗೆ ರಾಜ್ಯ ಸರ್ಕಾರನೇ ಮಾಡ್ತಾ ಇರೋದು ಅಂತೇಳಿ ಪ್ರಯಾಣಿಕರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಸಂಸದ ತೇಜಸ್ವಿ ಸೂರ್ಯ ಅವರು ಮಾಡ್ತಾ ಇದ್ದಾರೆ. ರೂಮ್ ರೆಂಟ್ ಕಟ್ಟಿ ಫೈನಲ್ ಆಗಿ ಏನು ಉಳಿಯೋದೇ ಇಲ್ಲ, ಮೆಟ್ರೋಗೆ ಅಷ್ಟು ಖರ್ಚಾಗ್ತಾ ಇದೆ ಅಂತಂದ್ರು. ರಿಯಾಲಿಟಿ ಇದೆ. ಇದು ಹೋದ ವರ್ಷನೇ ಡಬಲ್ ಮಾಡಿದ್ರು, ಈಗ ಅದು ಸಾಕಾಗ್ಲಿಲ್ಲ. ಈಗ ತಿರ್ಗಾ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಹೇಳಿ? ಆನ್ಯುವಲ್ ಇಲ್ಲಿ ಹೇಳಿ, ಸೆಕೆಂಡ್ ಲೈನ್ ಓದಿ ಇಲ್ಲಿ. Annual automatic fare ಸೆಂಟೆನ್ಸ್ ಪೂರ್ತಿ ಓದಿ ಗೊತ್ತಾಗುತ್ತೆ. Further, the officials were of the view that fare should be revised annually by having an annual automatic fare revision formula. Automatic fare fixation formula. ರೂಮ್ ರೆಂಟ್ ಕಟ್ಟಿ ಫೈನಲ್ ಆಗಿ ಏನು ಉಳಿಯೋದೇ ಇಲ್ಲ, ಮೆಟ್ರೋಗೆ ಅಷ್ಟು ಖರ್ಚಾಗ್ತಾ ಇದೆ ಅಂತಂದ್ರು. ರಿಯಾಲಿಟಿ ಇದೆ. ಇದು ಹೋದ ವರ್ಷನೇ ಡಬಲ್ ಮಾಡಿದ್ರು, ಈಗ ಅದು ಸಾಕಾಗ್ಲಿಲ್ಲ. ಈಗ ತಿರ್ಗಾ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಹೇಳಿ? ಆನ್ಯುವಲ್ ಇಲ್ಲಿ ಹೇಳಿ, ಸೆಕೆಂಡ್ ಲೈನ್ ಓದಿ ಇಲ್ಲಿ. Annual automatic fare ಸೆಂಟೆನ್ಸ್ ಪೂರ್ತಿ ಓದಿ ಗೊತ್ತಾಗುತ್ತೆ. Further, the officials were of the view that fare should be revised annually by having an annual automatic fare revision formula. Automatic fare fixation formula. ರೂಮ್ ರೆಂಟ್ ಕಟ್ಟಿ ಫೈನಲ್ ಆಗಿ ಏನು ಉಳಿಯೋದೇ ಇಲ್ಲ, ಮೆಟ್ರೋಗೆ ಅಷ್ಟು ಖರ್ಚಾಗ್ತಾ ಇದೆ ಅಂತಂದ್ರು. ರಿಯಾಲಿಟಿ ಇದೆ. ಇದು ಹೋದ ವರ್ಷನೇ ಡಬಲ್ ಮಾಡಿದ್ರು, ಈಗ ಅದು ಸಾಕಾಗ್ಲಿಲ್ಲ. ಈಗ ತಿರ್ಗಾ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಹೇಳಿ? ಆನ್ಯುವಲ್ ಇಲ್ಲಿ ಹೇಳಿ, ಸೆಕೆಂಡ್ ಲೈನ್ ಓದಿ ಇಲ್ಲಿ. Annual automatic fare ಸೆಂಟೆನ್ಸ್ ಪೂರ್ತಿ ಓದಿ ಗೊತ್ತಾಗುತ್ತೆ. Further, ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಕವನ ಶಿವಣ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕವನ, ಈಗ ಆಲ್ರೆಡಿ ಮೆಟ್ರೋ ಟಿಕೆಟ್ ದರ ಜಾಸ್ತಿ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕವಾದಂಥ ವಿರೋಧ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಇದರಲ್ಲಿ ಗಟ್ಟಿ ಧ್ವನಿ ಎತ್ತುತ್ತಾ ಇರುವಂಥ ಸಂಸದ ತೇಜಸ್ವಿ ಸೂರ್ಯ ಅವರು ಸಂವಾದ ನಡೆಸಿದಾರಲ್ಲ, ಏನು ಮಾಹಿತಿ ಇದೆ? ಪ್ರಭು, ಈಗ ಏನು ಪದೇ ಪದೇ ಬೆಂಗಳೂರಿನಲ್ಲಿ ಮೆಟ್ರೋ ದರ ಏರಿಕೆ ಆಗ್ತಾ ಇರುವಂತಹ ವಿಚಾರವಾಗಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಪರಸ್ಪರ ಆರೋಪವನ್ನ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ರಾಜ್ಯ ಸರ್ಕಾರದ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಕೇಂದ್ರ ಸರ್ಕಾರದ ವಿರುದ್ಧ ಹೇಳಿದ್ರೆ ಆತ ನಮ್ಮ ರಾಜ್ಯದಿಂದ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಆಗಿರ್ಬೋದು, ಇನ್ನಿತರ ಸಂಸದರಾಗಿರ್ಬೋದು, ಎಲ್ಲರೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧನೇ ದೂರ್ತಾ ಇರುವಂತದ್ದು. ಸೊ ಹೀಗಾಗಿ ಪರಸ್ಪರ ಈಗ ದೂರನ್ನ ಒಬ್ರಿಗೊಬ್ರು ದೂರ್ಕೊಂಡು ಇದೀಗ ತೇಜಸ್ವಿ ಸೂರ್ಯ ಅವರು, ಯುವ ಸಂಸದರಾದಂತಹ ತೇಜಸ್ವಿ ಸೂರ್ಯ ಅವರು ಇವತ್ತು ಏನು ಬೆಂಗಳೂರಿನ ಆರ್ವಿ ಮೆಟ್ರೋ ಸ್ಟೇಷನ್ ನಲ್ಲಿ ಪ್ರಯಾಣಿಕರೊಂದಿಗೆ ಸಂವಾದವನ್ನ ಮಾಡ್ತಾ ಇದ್ದಾರೆ. ನಿನ್ನೆನೆ ಸಾಕಷ್ಟು ಅರ್ಥ ಮಾಡಿಸೋದಕ್ಕೆ, ವಿವರಿಸೋದಕ್ಕೆ ಪ್ರಯತ್ನವನ್ನ ಪಟ್ಟಿದಂತಹ ತೇಜಸ್ವಿ ಸೂರ್ಯ ಅವರು, ಅಂದ್ರೆ ಏನು ಫೇರ್ ಫಿಕ್ಸೇಷನ್ ಯಾವ ರೀತಿ ಆಗಿದೆ, ಫೇರ್ ಫಿಕ್ಸೇಷನ್ ಗೆ ಸರ್ಕಾರ ಯಾವ ರೀತಿಯಾಗಿ ಮನವಿಯನ್ನ ಮಾಡಿತ್ತು, ಯಾಕೆ ದರ ಏರಿಕೆ ಮಾಡೋದಕ್ಕೆ ಸರ್ಕಾರ ಪದೇ ಪದೇ ಮನವಿ ಮಾಡ್ತಾ ಇದೆ, ಅದೇ ರೀತಿಯಾಗಿ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಬೆಂಗಳೂರಿನಲ್ಲಿ ಯಾಕೆ ಪದೇ ಪದೇ ಏರಿಕೆ ಆಗ್ತಾ ಇರುವಂತದ್ದು, ಅಂದ್ರೆ ಆದಷ್ಟು ಕಾಸ್ಟ್ಲಿ ಆಗಿರುವಂತಹ ಮೆಟ್ರೋ ಟಿಕೆಟ್ ದರ ಬೆಂಗಳೂರಿದ್ದೇ ಆಗಿರ್ಬೋದು. ಸೊ ಹೀಗಾಗಿ ಈ ಒಂದು ಎಲ್ಲಾ ವಿಚಾರವನ್ನ ಇದೀಗ ಪ್ರಯಾಣಿಕರೊಂದಿಗೆ ಸಂವಾದವನ್ನ ಮಾಡಿ ಪ್ರಯಾಣಿಕರಿಗೆ ಅರ್ಥ ಮಾಡಿಸೋದಕ್ಕೆ ಇದೀಗ ತೇಜಸ್ವಿ ಸೂರ್ಯ ಅವರು ಮುಂದಾಗಿರುವಂತದ್ದು. ಈಗಾಗಲೇ ಕಳೆದ 1 ಗಂಟೆಯಿಂದ ಪ್ರಯಾಣಿಕರೊಂದಿಗೆ ಸಂವಾದವನ್ನ ನಡೆಸ್ತಾ ಇದ್ದಾರೆ. ಯಾಕೆ ಈ ಒಂದು ಮೆಟ್ರೋ ದರ ಏರಿಕೆ ಆಗ್ತಾ ಇದೆ, ಇದರಲ್ಲಿ ರಾಜ್ಯ ಸರ್ಕಾರ ಯಾಕೆ ಅಷ್ಟೊಂದು ಆಸಕ್ತಿಯನ್ನ ತೋರ್ತಾ ಇರುವಂತದ್ದು, ರಾಜ್ಯ ಸರ್ಕಾರ ಒಂದು ಮೆಟ್ರೋ ದರ ಏರಿಕೆ ಮಾಡ್ತಾ ಇರುವಂತದ್ದು ಅನ್ನೋದನ್ನ ಈಗ ಏನು ಫೇರ್ ಫಿಕ್ಸೇಷನ್ ಏನಿದೆಯೋ ಅದನ್ನ ತಮ್ಮ ಟಿ ಶರ್ಟ್ ಮೇಲೆ, ಅಂದ್ರೆ ಕಪ್ಪು ಬಣ್ಣದ ಟಿ ಶರ್ಟ್ ಅನ್ನ ಧರಿಸೋದ್ರ ಮೂಲಕ ಅದರಲ್ಲಿ ಫೇರ್ ಫಿಕ್ಸೇಷನ್ ಅನ್ನ
ಹಾಕಿಕೊಂಡು ಬಂದಿರುವಂತದ್ದು ತೇಜಸ್ವಿ ಸೂರ್ಯ ಅವರು. ಅಂದ್ರೆ ಒಂದು ಯುವತಿನ ಕದ್ದು ಆ ಟಿ ಶರ್ಟ್ ಮೇಲೆ ಏನಿದೆ ಓದಿ ಅನ್ನುವಂಥದ್ದು, ಅಂದ್ರೆ ಅವರಿಗೆ ಅರ್ಥ ಮಾಡಿಸೋದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಮನವಿ ಮಾಡ್ತೀವಿ, ಯಾವ ರೀತಿಯಾಗಿ ಫೇರ್ ಫಿಕ್ಸೇಷನ್ ಮೂಲಕ ಈ ಒಂದು ಮೆಟ್ರೋ ಟಿಕೆಟ್ ದರವನ್ನ ಏರಿಕೆ ಮಾಡ್ತಾ ಇದೆ, ಇದಕ್ಕೆ ಸಂಸದರಾದಂತಹ ನಾವು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದೀವಿ, ಯಾವ ರೀತಿಯಾಗಿ ಅಂದ್ರೆ ನಾಳೆ ಈ ಒಂದು ಮೆಟ್ರೋ ದರ ಏರಿಕೆ ಆಗ್ಬೇಕಿತ್ತು ಟಿಕೆಟ್ ದರ, ಅದನ್ನ ನಾಳೆ ಏನು ಕೇಂದ್ರ ಅರ್ಬನ್ ಮಿನಿಸ್ಟರ್ ಯಾರಿದ್ದಾರೋ ಅವರ ಮೂಲಕ ಅಂದ್ರೆ ಮನೋಹರ್ Okay. ಕಟಾರ್ ಮೂಲಕ ಈ ಒಂದು ಮೆಟ್ರೋ ಟಿಕೆಟ್ ಏರಿಕೆ ಆಗ್ಬಾರ್ದು ಅನ್ನೋದನ್ನ ತಡೆ ಹಿಡಿದಿದ್ದಾರೆ. ಓಕೆ, ಥ್ಯಾಂಕ್ ಯು ಕವನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.